ಸರ್ ನಮ್ಮ ಹೋಟೆಲಲ್ಲಿ ಬೆಣ್ಣೆ ದೋಸೆ, ಖಾಲಿ ದೋಸೆ, ಸೆಟ್ ದೋಸೆ, ಮಸಾಲೆ ದೋಸೆ, ಬೆಣ್ಣೆ ಸೆಟ್, ಆಮೇಲೆ ಈರುಳ್ಳಿ ದೋಸೆ, ಪುಡಿ ದೋಸೆ ಇದೆಲ್ಲ ಐಟಮ್ ಸಿಗ್ತೈತಿ. ಇತ್ತಾಗ ಒಂದ್ ಸೇವನೆ ಆಗಿರ್ಬೇಕ್ರಿ, ಇತ್ತಾಗ ಅವ್ರ ಹೆಸರು ಉಳಿಸ್ಬೇಕಂತ ನಾವು ಒಂದು ಹೋಟೆಲ್ ಮಾಡಿದ್ವಿ. ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ರಿ, ಚೆನ್ನಮ್ಮ ಸರ್ಕಲ್ ಡೌನ್ ಇಳಿದ್ ಬಿಟ್ರೆ 3,000 ಮಠ ಅಂತ ಬರ್ತೈತಿ. 3,000 ಮಠದ ಬಾಜುನ ಗಂಗಾಧರ್ ಸ್ಕೂಲ್ ಅಂತ ಇದೆ. ಎಕ್ಸಾಕ್ಟ್ ಅದ್ರ ಅಪೋಸಿಟ್ ಅಪ್ಪು ಬೆಣ್ಣೆ ದೋಸೆ ಅಂತ ಐತ್ರಿ. ಅದೇ ಎಕ್ಸಾಕ್ಟ್ ಲೊಕೇಶನ್. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನಾನು ಹೀಗೆ ಕೆಲಸದ ಮೇಲೆ ಹುಬ್ಳಿಗೆ ಹೋಗಿದ್ದೆ. ಹುಬ್ಳಿಲಿ ಒಂದು ಒಳ್ಳೆ ಹೋಟ್ಲ್ ಯಾವುದಿದೆ ಅಂತ ಹುಡುಕ್ತಾ ಇದ್ದೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಹೋಟ್ಲ್ ಸಿಕ್ತು. ಈ ಹೋಟ್ಲ್ ಹೆಸರು ಬಂದು ಶ್ರೀ ಅಪ್ಪು ಬೆಣ್ಣೆ ದೋಸೆ ಸೆಂಟರ್ ಅಂತೇಳಿ ಹುಬ್ಳಿಯಲ್ಲಿರುವಂತಹ 3,000 ಮಠದ ಹತ್ರ ಈ ಒಂದು ಹೋಟ್ಲಿದೆ. ಸೊ ಇವರು ಅಪ್ಪು ಹೆಸರಲ್ಲಿ ಒಂದು ಬಿಸ್ನೆಸ್ನ ಮಾಡ್ತಾ ಇಲ್ಲ. ಸೊ ಅವ್ರ ಹೆಸರಲ್ಲಿ ನಮ್ಮ ಒಂದು ಕಸ್ಟಮರ್ಗಳಿಗೆ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಟೇಸ್ಟ್ ಇರೋ ಫುಡ್ ಕೊಡಬೇಕು ಅಂತೇಳಿ ಒಂದು ಹೋಟ್ಲನ್ನ ಶುರು ಮಾಡಿದ್ದಾರೆ. ಇಲ್ಲಿ ಸಿಗುವಂತಹ ಬೆಣ್ಣೆ ದೋಸೆ ಕೇವಲ 45 ರೂಪಾಯಿ ಅಂತಂದರು. ಸರಿ, ನಾನು ಹೋಗಿ ಟೇಸ್ಟ್ ಮಾಡೋಣ ಅಂತ ಬಂದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಇವರು ಬಿಹೇವಿಯರು ಸಖತ್ತಾಗಿತ್ತು. ಸೊ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನೋಡ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮೆಲ್ಲರ ಹೃದಯದಲ್ಲಿ ಸದಾ ಜೀವಂತವಾಗಿರುವಂತಹ ನಮ್ಮ ಪುನೀತ್ ರಾಜ್ಕುಮಾರ್ ಸರ್, ಅಪ್ಪು ಸರ್ ಅವರ ಹೆಸರಲ್ಲಿ ಈ ಒಂದು ಹೋಟ್ಲು ಶುರು ಮಾಡೋದಕ್ಕೆ ಕಾರಣ ಸರ್? ಸರ್ ಏನ್ ಕಾರಣ ಅಂದ್ರೆ ಜೀವನ ಎಲ್ಲ ನಮ್ ಬಾಸ್ ಅಪ್ಪು ಸರ್ ಅವ್ರಿ. ಯಾಕಂದ್ರೆ ಅವ್ರ ಆಶ್ರಯದಿಂದ ನಾವು ಬದುಕ್ದವ್ರಿ. ಯಾಕಂದ್ರೆ ಅಪ್ಪಾಜಿಯವ್ರು ಹೇಳ್ಬಿಟ್ರ ಅಭಿಮಾನಿಗಳೇ ನಮ್ಮ ಮನೆ ದೇವ್ರು ಅಂತೇಳಿ. ಯಾಕಂದ್ರೆ ಅಭಿಮಾನಿಗಳು ದೇವ್ರು ಅಂತೇಳಿ ಏನ್ ಅವ್ರ ಹೇಳ್ಕೊಟ್ಟಾರಲ್ರಿ. ಈಗ ನಮ್ ಬಾಸ್ ಅಪ್ಪು ಸರ್ ಇಲ್ರಿ, ಅವ್ರು ಬಿಟ್ಟು ಅವ್ರ ಕೆಲಸ ಎಲ್ಲ ನಾವು ಅಭಿಮಾನಿಗಳು ಸೇರಿ ಮಾಡ್ಬೇಕ. ಸೊ ಅದಕ್ಕೋಸ್ಕರ ನಾವು ಹುಬ್ಳಿ ಒಳಗ ಒಂದು ಅಪ್ಪು ಬೆಣ್ಣೆ ದೋಸೆ ಅಂತೇಳಿ ಫುಲ್ ರೀಸನೇಬಲ್ ಪ್ರೈಸ್ ಒಳಗೆ ನಾವು ಮಾಡೇವ್ರಿ. ಯಾಕಂದ್ರೆ ಇಡೀ ಹುಬ್ಳಿ ಒಳಗೆ ಈ ರೇಟ್ ಯಾರು ಇಲ್ರಿ. ಇತ್ತಾಗ ಒಂದ್ ಸೇವನೆ ಆಗಿರ್ಬೇಕ್ರಿ, ಇತ್ತಾಗ ಅವ್ರ ಹೆಸರು ಉಳಿಸ್ಬೇಕಂತ ನಾವು ಒಂದು ಹೋಟೆಲ್ ಮಾಡೇವ್ರಿ. ಸರಿಗ ಒಂದು ಹೋಟ್ಲು ಶುರು ಮಾಡಿ ಎಷ್ಟು ದಿವಸ ಆಯ್ತು ಸರ್? ಸರ್ ಈಗ ನಾವು ಹೋಟೆಲ್ ಶುರು ಮಾಡಿ ಈಗ ಸುಮಾರು 1.5 ತಿಂಗಳ. ಯಾಕಂದ್ರೆ ನವೆಂಬರ್ 7ನೇ ತಾರೀಕಿಗೆ ನಾವು ಇದು ಹೋಟೆಲ್ ಓಪನಿಂಗ್ ಮಾಡೇವ್ರಿ. ಈಗ ಆಲ್ರೆಡಿ ಡಿಸೆಂಬರ್ 15 ಅಂದ್ರೆ 1.5 ತಿಂಗಳ ಆತ್ರಿ. ಓಕೆ ಸರ್, ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ರಿ, ಚೆನ್ನಮ್ಮ ಸರ್ಕಲ್ ಡೌನ್ ಇಳಿದ್ ಬಿಟ್ರೆ 3,000 ಮಠ ಅಂತ ಬರ್ತೈತಿ. 3,000 ಮಠದ ಬಾಜುನ ಗಂಗಾಧರ್ ಸ್ಕೂಲ್ ಅಂತ ಇದೆ. ಎಕ್ಸಾಕ್ಟ್ ಅದ್ರ ಅಪೋಸಿಟ್ ಅಪ್ಪು ಬೆಣ್ಣೆ ದೋಸೆ ಅಂತ ಐತ್ರಿ. ಅದೇ ಎಕ್ಸಾಕ್ಟ್ ಲೊಕೇಶನ್. ಸರ್, ಈಗ ನಿಮ್ಮ ಒಂದು ಹೋಟ್ಲಲ್ಲಿ ಏನೇನ್ ಸಿಗುತ್ತೆ ಸರ್? ಸರ್ ನಮ್ಮ ಹೋಟೆಲಲ್ಲಿ ಬೆಣ್ಣೆ ದೋಸೆ, ಖಾಲಿ ದೋಸೆ, ಸೆಟ್ ದೋಸೆ, ಮಸಾಲೆ ದೋಸೆ, ಬೆಣ್ಣೆ ಸೆಟ್, ಆಮೇಲೆ ಈರುಳ್ಳಿ ದೋಸೆ, ಪುಡಿ ದೋಸೆ ಇದೆಲ್ಲ ಐಟಮ್ ಸಿಗ್ತೈತಿ. ಬರೇ ಈಗ ನಾವು ಹೇಳಿದ್ರಿ ನಿಮ್ಗೆ ಅಂದ್ರೆ ರೇಟ್ ಕಮ್ಮಿ ಐತೆ ಅಂತ ಹೇಳಿದ್ವಿ. ರೇಟ್ ಯಾವ ರೀತಿ ಕಮ್ಮಿ ಐತೆ ಅಂತ ನಿಮ್ಗೆ ಹೇಳ್ತೇನೆ. ನಮ್ ಕಡೆ ಬೆಣ್ಣೆ ದೋಸೆ ಬಂದ್ಬಿಟ್ಟು 45 ರೂಪಾಯಿ, ಖಾಲಿ ಸೆಟ್ ಬಂದ್ಬಿಟ್ಟು 50 ರೂಪಾಯಿ, ಮಸಾಲಾ ದೋಸೆ ಬಂದ್ಬಿಟ್ಟು 50 ರೂಪಾಯಿ, ಬೆಣ್ಣೆ ಸೆಟ್ 70 ರೂಪಾಯಿ, ಆಮೇಲೆ ಈರುಳ್ಳಿ ದೋಸೆ 70 ರೂಪಾಯಿ, ಆಮೇಲೆ ನಮ್ದು ಪುಡಿ ದೋಸೆ 60 ರೂಪಾಯಿ. ಯಾಕಂದ್ರೆ ಇಡೀ ಹುಬ್ಳಿ ಒಳಗೆ ನೀವು ಈ ತರ ಪ್ರೈಸ್ ನಿಮ್ಗೆ ಯಾರು ಕೊಡಲ್ಲ ಸರ್. ಒಳ್ಳೆ ಟೇಸ್ಟ್ ಇದೆ. ಒಂದ್ಸತ ನಮ್ಮ ಹೋಟೆಲ್ ವಿಸಿಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನೀವು ಬರ್ತೀರಾ. ಸರ್, ಬೆಣ್ಣೆ ದೋಸೆ ಬರೀ 45 ರೂಪಾಯಿ ಸರ್? ಖಂಡಿತ ಬರೇ ಬೆಣ್ಣೆ ದೋಸೆ 45 ರೂಪಾಯಿ ಮಾತ್ರ ಸಿಗುತ್ತೆ. ಅಂದ್ರೆ ಏನೋ ಸುಮ್ನೆ ಶಾಪ್ ಓಪನ್ ಮಾಡಿದ್ರಿ, ಹೋಟ್ಲ್ ಓಪನ್ ಮಾಡಿದ್ರಿ ಅಂತ ಆಫರ್ ಕೊಡ್ತೀರಾ ಕಂಟಿನ್ಯೂ ಆಗಿ? ಇಲ್ಲ ಸರ್, ಯಾಕಂದ್ರೆ ಇದು ಕಂಟಿನ್ಯೂಸ್ ಆಗಿ. ಯಾಕಂದ್ರೆ ನಾ ಅದೇ ಹೇಳ್ತಾ ಇಲ್ವಾ, ಇವಾಗ ನಾವು ಮಾಡ್ತಾ ಇದೀವಲ್ಲ, ಅವ್ರ ಹೆಸರಲ್ಲೇ ನಮ್ದು ಒಂದ್ ಏನಾದ್ರು ಒಂದ್ ಚಿಕ್ಕ ದಾನ ಇರ್ಬೇಕು. ಯಾಕಂದ್ರೆ ಈಗ ನಾವು ಬಿಸ್ನೆಸ್ ಮಾಡ್ಕೊಳೋದು ಅಷ್ಟೇ ಅಲ್ಲ, ಯಾಕಂದ್ರೆ ಅವ್ರ ಹೆಸರಲ್ಲೇ ನಾವ್ ಏನ್ ಮಾಡಿದೀವಿ, ನಾವು ಅವ್ರ ಅಭಿಮಾನಿಯಾಗಿ ಏನ್ ಸಾರ್ಥಕ ಆಗ್ಬೇಕಲ್ಲ, ನಾವು ಅದ್ ಮಾಡ್ತೀವಿ. ಇದೊಂದೇ ಅಂತಲ್ಲ, ಇನ್ನೊಂದು ಅದೇ ದಿನದಲ್ಲಿ ಇನ್ನೊಂದ್ ಒಂದ್ ಮಾಡ್ತಾ ಇದೀವಿ. ಅದಷ್ಟು ಬೇಗ ನಿಮ್ಗೆ ತಿಳಿಸ್ತೇನೆ ನಾವು ಎಲ್ರಿಗೂ. ಸರ್, ಈಗ ಅಪ್ಪು ಸರ್ ನಿಮ್ ಮನೆಗ್ ಬಂದು ಹೋಗಿದ್ದಾರೆ ಅಂತ ನಿಜಾನಾ ಸರ್? ಹೌದು, ಯಾಕಂದ್ರೆ ಇದೆ ಅಂದ್ರೆ ಇನ್ನೊಂದು ನನ್ ದುರಾದೃಷ್ಟ ಏನಂತ ನಿಮ್ಗೆ ಹೇಳ್ತೇನೆ ನಾನು. ಅಪ್ಪು ಸರ್ ಅಭಿಮಾನಿ ಮನೆ ಅಂದ್ರೆ ಕೊನೆಯದಾಗಿ ನಂದ್ ಮನೆಗೆ ಬಂದ್ ಹೋಗಿದ್ರ. ನಂದ್ ಬಂದಾದ್ಮೇಲೆ ಕೋವಿಡ್ ಆಯ್ತು. ಕೋವಿಡ್ ಆದ್ಮೇಲೆ ಮತ್ ನಿಮ್ಗೆ ಗೊತ್ತೈತೆ ಅಪ್ಪು ಸರ್ದು ಹೀಗಾದ ಅಂತೇಳಿ. ಲಾಸ್ಟ್ ಅಭಿಮಾನಿ ಮನೆ ಅಂದ್ರೆ ನಂದ. ಯಾಕಂದ್ರೆ ಇಂಥ ದರಿದ್ರ ಅಭಿಮಾನಿ ಅಂದ್ರೆ ನಾನು ಒಬ್ಬನ ಅನ್ಕೊಂತೀನಿ. ಯಾಕಂದ್ರೆ ನಾವು ಅವ್ರನ್ನ ಹೆಂಗ್ ಇಷ್ಟಪಟ್ಟೇವ ಅಂದ್ರೆ ಈಗ ಅಷ್ಟೇ. ನಾವು ಅದೇ ಹೇಳ್ತೀನಿ, ನನ್ ಸ್ಲೋಗನ್ ಐತ್ ನೋಡ್ರಿ, ನಾವು ರಾಜವಂಶದ ಅಭಿಮಾನಿಗಳು ಸಾಯಂಕಾಲವರೆಗೂ ಅಭಿಮಾನಿ ಅಲ್ಲ, ನಾನು ಸಾಯೋವರೆಗೂ ಅಭಿಮಾನಿ. ಯಾಕಂದ್ರೆ ನಮ್ದು ಏನೈತಲ್ಲ, ಅವ್ರಿಗೆ ಏನ್ ಬಿಟ್ಟಿದಾರಲ್ಲ ಕೆಲಸ ನಾವು ಮುಂದುವರಿಸ್ಬೇಕಾಗೈತೆ ಅಭಿಮಾನಿಗಳಿಗ. ಸೊ ಅವ್ರ ಹೆಂಗಂದ್ರ ಅದೇ ನಮ್ಮ ಮಾತು ಬರಂಗಿಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಭಾವುಕರಾಗಿರ್ತೇವೆ. ನಾವು ಅದೇ ಹೇಳ್ತಿಲ್ಲ, ಅವ್ರ ಹೆಸರು ನಮ್ಗ ಅವ್ರ ಬರೀ ದೈಹಿಕವಾಗಿ ಅಷ್ಟೇ ಇಲ್ಲ, ನಮ್ ಜೋಡಿ ನಮ್ ಮನಸ್ಸಿನ ಶಾಶ್ವತ ಆಗಿರ್ತಾರ. ನನ್ನ ಮನೆಯೊಳಗೆ 25 ದಿವಸ ಕುಂತುವ್ಯಾರ. ಅದ್ ನೆನಪುಗಳ ಜೊತೆ ನಾವು ಆರಾಮದೇವಿ. ಯಾಕಂದ್ರೆ ಇಷ್ಟು ದಿನವರೆಗೆ ನಾವು ಹೀರೋ ಅಂತ ತಿಳ್ಕೊಂಡಿದ್ವಿ. ಅದ್ರ ಪುನೀತ್ ರಾಜ್ಕುಮಾರ್ ಅವ್ರ ಹೀರೋ ಅಲ್ಲ, ದೇವ್ರಾಗ್ಬಿಟ್ರ. ಯಾಕಂದ್ರೆ ನಾವ್ ಏನೋ ಮಾಡಿದ್ವಿ ಡೈರೆಕ್ಟ್ ಮೇಲ್ಗಡೆ ಕೂತ್ಕೊಂಡು ನೋಡಾತಾರ, ನಮ್ಗೆ ಅವ್ರ ಆಶೀರ್ವಾದ ಮಾಡಕತ್ತಾರ. ಅವ್ರ ಫ್ಯಾಮಿಲಿ ಆಶೀರ್ವಾದ ಎಲ್ಲ ನನ್ನ ಮೇಲೆ ಐತಿ. ನಾವು ಅವ್ರ ಹೆಸರು ಹೇಳಿ ಬದುಕಾಗತ್ತೀವಿ. ಸರ್, ಈಗ ಇಲ್ಲಿ ಒಂದು ಟಿ ಶರ್ಟ್ ನ ಫ್ರೇಮ್ ಮಾಡಿ ಹಾಕಿದ್ರ, ಅಪ್ಪು ಸರ್ ಜೊತೆ ಒಂದು ಫೋಟೋ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಈ ಟಿ ಶರ್ಟ್ ಬಂದ್ಬಿಟ್ಟು ಇದು ಒರಿಜಿನಲ್ ಟಿ ಶರ್ಟ್. ಯಾಕಂದ್ರೆ ಅಪ್ಪು ಸರ್ ಅವ್ರು ಏನ್ ಹಾಕೊಂಡಿದ್ರಲ್ಲ ಅದೇ ಟಿ ಶರ್ಟ್ ಇದೆ. ಯಾಕಂದ್ರೆ ನಮ್ಗೆ ಮನೆಯೊಳಗೆ ಕೊಟ್ಟಿದ್ದ ಅಪ್ಪು ಸರ್ ಇಲ್ಲ ಕಾಲಕ್ಕೆ ನೆನಪಿಗೆ ಏನಾರ ಬೇಕಂತ ಹೇಳಿದಾಗ ನಮ್ಗೆ ಇದು ಮನೆಯ ದೊಡ್ಡ ಮನೆಯಿಂದ ನಮ್ಗೆ ಇದೊಂದು ಗಿಫ್ಟ್ ಕೊಟ್ಟಿದ್ರಿ. ಗಿಫ್ಟ್ ಅನ್ನೋಕ್ಕಿಂತ ಅದ ಒಂದ್ ಟೈಪ್ ನಮ್ಗೆ ದೇವರ ಹಾಕೊಂಡಿರೋ ಶರ್ಟ್ ಏನೈತಲ್ಲ, ನಾವು ಅದನ್ನ ದಿನ ಇಟ್ಟು ಇಲ್ಲಿ ಪೂಜೆ ಮಾಡ್ತಿರ್ತೇವೆ. ಅದೇ ಇದು ಅವ್ರ ಬಾಜು ಕುಂತಿದ್ ಫೋಟೋಲಿ ಇದು ನಾವ್ ಎಡಿಟ್ ಮಾಡಿದ್ದೆ. ಯಾಕಂದ್ರೆ ಅವ್ರು ಹಾಕೊಂಡಿದ್ದ ಟಿ ಶರ್ಟ್ ನಾ ಹಾಕೊಂಡಿದ್ದೆ.
ನಾವು ಹಾಕೊಳಕ್ಕೂ ಅದ್ರ ಯೋಗ್ಯತೆ ಅಲ್ಲ. ಯಾಕಂದ್ರೆ ದೇವ್ರ ಹಾಕೊಂಡಿರೋ ಟಿ ಶರ್ಟ್ ಐತಲ್ಲ ಅದಕ್ಕೆ ನಾ ಯೋಗ್ಯ ಅಲ್ಲ. ಅದಕ್ಕೆ ಅದನ್ನ ನಾವೇ ನೋಡಿ ಫ್ರೇಮ್ ಮಾಡಿ ಅದಕ್ಕೆ ದಿನ ನಾವು ಪೂಜೆ ಮಾಡ್ತಿರ್ತೀವಿ. ಒಂದು ನೆನಪಿಗೋಸ್ಕರ ಒಂದು ಇಟ್ಟೇವ್ರಿ. ಈಗ ಇದು ಹೋಟೆಲ್ ಬಂದ್ಬಿಟ್ಟು ಎಲ್ಲಾರು ಏನ್ ಅನ್ಕೊಂಡ್ಬಿಡ್ತಾರ, ತಳಗಡೆ ಅಷ್ಟೇ ಐತಿ, ತೆಳಗಡೆ ದೋಸೆ ಮಾಡ್ತಾರ, ಇಲ್ಲಿ ಮುಂದೆ ಫುಟ್ಪಾತ್ ಮೇಲೆ ಅಷ್ಟೇ ಜಾಗ ಐತೆ ಅಂತ ತಿಳ್ಕೊಂಡ್ರ ಅದ ಅಷ್ಟೇ ಅಲ್ಲ. ಇಲ್ಲಿ ಮೇಲ್ಗಡೆ ಸಿಟಿಂಗ್ ಐತಿ ನಿಮ್ಗೆ ಕುಂದ್ರಾಕ, ಫ್ಯಾಮಿಲಿ ರೆಸ್ಟೋರೆಂಟ್. ಯಾಕಂದ್ರೆ ಫ್ಯಾಮಿಲಿದವ್ರು ಯಾರೋ ಬಂದ್ರು ನಿಮ್ಗೆ ಮೇಲ್ಗಡೆ ಇಲ್ಲಿ ಸಿಟ್ಟಿಂಗ್ ಐತಿ. ಯಾರಾದ್ರೂ ನೀವು ಹುಬ್ಳಿ ಕಡೆ ಬಂದ್ರ ಅಕಸ್ಮಾತ್ ಒಂದ್ ವೇಳೆ ಹುಬ್ಳಿ ಒಳಗೆ ಇದ್ರ ಪ್ರತಿಯೊಬ್ಬರಿಗೂ ನಾ ಕೇಳ್ಕೊಳದ, ಒಂದು ಸತ ಅಪ್ಪು ಬೆಣ್ಣೆ ದೋಸೆ ಬಂದು ನೋಡ್ರಿ. ಅಪ್ಪು ಸರ್ ನಗು ಎಷ್ಟು ಸ್ವಚ್ಛ ಐತಲ್ಲ ಅಷ್ಟೇ ಬೆಣ್ಣೆ ದೋಸೆ ಅಷ್ಟೇ ಟೇಸ್ಟ್ ಐತಂತ. ಒಂದು ಸತ ಬಂದು ನೋಡ್ರಿ, ಆಮೇಲೆ ನೀವೇ ಹೇಳ್ತೀರಿ ಬೆಣ್ಣೆ ದೋಸೆ ಹೆಂಗಿದೆ ಅಂತೇಳಿ. ಎಲ್ಲ ಹುಬ್ಳಿ ಜನತೆಗೆ ಮತ್ತೆ ಕರ್ನಾಟಕ ಜನತೆಗೆ ನಾ ಕೇಳ್ಕೊಳೋದ, ಒಂದು ಸತ ಅಪ್ಪು ಬೆಣ್ಣೆ ಸೆಂಟರ್ಗೆ ವಿಸಿಟ್ ಮಾಡ್ರಿ. ನಮ್ದು ಲೊಕೇಶನ್ ಬಂದ್ಬಿಟ್ಟು 3 ಸಾವಿರ ಮಠ, ಗಂಗಾಧರ್ ಸ್ಕೂಲ್ ಎಕ್ಸಾಕ್ಟ್ ಅಪೋಸಿಟ್ ಅಪ್ಪು ಬೆಣ್ಣೆ ಸೆಂಟರ್ ಅಂತ ಇದೆ. ನಮಸ್ಕಾರ.